व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಇನ್ನು ಬಾಲಕ ಕೌರವರೊಟ್ಟಿಗೆ ಸೇರಿಕೊಂಡು ಆಟವಾಡುವ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಲು ಕುಡಿಲಿಕ್ಕೆ ಅಂತ ಮನೆಗೆ ಹೋದಾಗ ತಾನು ಹಾಲು ಕುಡಿದು ಬರ್ತೀನಿ ಅಂತ ಮನೆಗೆ ಹೋಗ್ತಾ ಇದ್ದ. ಆದ್ರೆ ತಾಯಿಯಾದಂತಹ ಕೃಪಿ ಅತ್ಯಂತ ಬಡತನ ಮನೆಯಲ್ಲಿ, ಆದ ಕಾರಣ ಹಿಟ್ಟನ್ನ ಕಲಿಸಿ ಅದನ್ನೇ ಹಾಲನ್ನು ಕೊಡ್ತಾ ಇದ್ಲು. ಪಿಷ್ಟವನ್ನು ಹಿಟ್ಟನ್ನು ಕಲಿಸಿ ಅದನ್ನೇ ಹಾಲು ಅಂತ ಕುಡಿದು ಬರ್ತಾ ಇದ್ದ. ಒಂದು ಸಲ ಎಲ್ಲರಿಗೂ ಅನಿಸ್ತು, ಉಳಿದ ಬಾಲಕರಿಗೆ, ಇವನು ಅತ್ಯಂತ ಬಡವ, ಇವನೇ ಮನೆಯಲ್ಲಿ ಹಾಲಿಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಅವನಿಗೆ ನಿಜವಾದಂತಹ ಹಾಲಿನ ರುಚಿಯನ್ನ ದುರ್ಯೋಧನ ತೋರಿಸ್ತಾನೆ. ಆವಾಗ ಹಾಲನ್ನು ಕುಡಿದಂತಹ ಅಶ್ವತ್ಥಾಮಾಚಾರ್ಯ ಗೊತ್ತಾಗತ್ತೆ, ನನಗೆ ನನ್ನ ತಾಯಿ ಮೋಸ ಮಾಡ್ತಾ ಇದ್ದಾಳೆ ಅಂತ. ಹಾಗಾಗಿ ನೇರವಾಗಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಹಾಲನ್ನು ಕೊಡುವಂತ ತಾಯಿ ಹತ್ರ ಕೇಳ್ತಾನೆ. ತಾಯಿ ಯಥಾವತ್ತಾಗಿ ಆ ಹಿಟ್ಟನ್ನೇ ಕಲಿಸಿ ಕೊಡ್ತಾಳೆ. ಆವಾಗ ಗೊತ್ತಾಗತ್ತೆ, ನನ್ನ ತಾಯಿ ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ತಾಯಿಗೂ ಹೇಳ್ತಾನೆ. ಕೊನೆಗೆ ದ್ರೋಣಾಚಾರ್ಯರು ಮಗನ ಮೇಲಿನ ಪ್ರೀತಿ ಮತ್ತು ಆ ಕೃಪಿ ಹೇಳಿದಂತಹ ಮಾತಿನಿಂದಾಗಿ ವಾಸ್ತವಿಕವಾಗಿ ಶಿಲೋಂಚ ವೃತ್ತಿಯಲ್ಲಿ ಇದ್ದಂಥವ್ರು, ಯಾರಲ್ಲೂ ಏನನ್ನೂ ಬೇಡದೆ ಅಪ್ರತಿಗ್ರಹ ವೃತ್ತಿ, ನಾಳೆಗೆ ಅಂತ ಸಂಪಾದನೆ ಮಾಡಿ ಕೂಡಿಡುವಂತಹ ಒಂದು ವ್ಯಕ್ತಿತ್ವನ್ನೇ ಬಿಟ್ಟಂತಹ ದೊಡ್ಡ ತಪಸ್ವಿಗಳು ದ್ರೋಣಾಚಾರ್ಯರು. ಆದರೆ ಈ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಯಾರಲ್ಲಾದರೂ ಏನನ್ನಾದರೂ ಕೇಳಬೇಕು, ಹಸುವನ್ನ ಕೇಳಬೇಕು, ಹಾಲು ಬೇಕು ಅಂತ. ಇನ್ನೊಬ್ಬರ ಹತ್ರ ಕೇಳಿದ್ರೆ ಅದು ಪ್ರತಿಗ್ರಹ ಮಾಡಿದ ರೀತಿಯಾಗಿ ಆಗುತ್ತೆ ಅಂತ ಪರಮಾತ್ಮ ಹತ್ತಿರವೇ ಕೇಳೋಣ ಅಂತ ಪರಶುರಾಮ ದೇವರ ಹತ್ರ ಬರ್ತಾರೆ. ಪರಶುರಾಮ ದೇವರ ಹತ್ತಿರ ಅವರು ಆಲೋಚನೆಯನ್ನು ಮಾಡ್ತಾರೆ. ಮುಂದೆ ಇವನಿಂದಾಗಿ ಪಾಂಡವರ ಪಕ್ಷದಲ್ಲಿ ಇದ್ದಂತಹ ದೇವತೆಗಳೇ ಅವತಾರ ಮಾಡಿದ್ದಾರೆ ಮಹಾರಾಜರುಗಳಾಗಿ. ಅವರ ಸಂಹಾರ ದ್ರೋಣಾಚಾರ್ಯರ ಮುಖಾಂತರವೇ ಆಗಬೇಕು ಎನ್ನುವಂತ ಉದ್ದೇಶದಿಂದಾಗಿ ಅವರಿಗೆ ಆಕಳನ್ನು ಕೊಡದೇನೆ ಶಸ್ತ್ರಾಭ್ಯಾಸದ ಎಲ್ಲ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ. ಅದಾದ ಮೇಲೆ ದೃಪದನ ಹತ್ರ ಬರ್ತಾನೆ. ದೃಪದ ವಾಸ್ತವಿಕವಾಗಿ ದ್ರೋಣಾಚಾರ್ಯರ ಬಾಲ್ಯ ಮಿತ್ರ. ಬಾಲ್ಯದಲ್ಲಿ ಹೇಳಿದ್ದ, ನಾನು ನಿನಗೆ ಅರ್ಧ ರಾಜ್ಯ ಕೊಡ್ತೇನೆ ನಾನು ಮುಂದೆ ರಾಜನಾದ ಮೇಲೆ ಅಂತ. ಆದ್ರೆ ಬಂದ ಮೇಲೆ ತನ್ನ ಅಹಂಕಾರದಿಂದಾಗಿ ನನಗೂ ನಿನಗೂ ಎಲ್ಲಿಯ ಸ್ನೇಹ ಅಂತೆಲ್ಲ ಅಪಮಾನ ಮಾಡ್ತಾನೆ. ಆ ಅಪಮಾನದಿಂದಾಗಿ ದುಃಖಿತರಾದಂತಹ ದ್ರೋಣಾಚಾರ್ಯರು ಈ ದೃಪದನಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ನೇರವಾಗಿ ಹಸ್ತಿನಾವತಿಗೆ ಕೌರವ ಹತ್ತಿರ ಬರ್ತಾ ಇದ್ದಾರೆ ಅಂತ ಇಷ್ಟು ಆಗಿತ್ತು. ಇಂದಿನಿಂದ 25ನೇ ಶ್ಲೋಕ ಪ್ರಾರಂಭ. ಪ್ರತಿಗ್ರಹಾತ್ ವಿನಿವೃತ್ತಸ್ಯ ಚಾರ್ಥಃ ಸ್ಯಾಚ್ಛಿಷ್ಯೇಭ್ಯಃ ಕೌರವೇಭ್ಯೋ ಮಮಾತ್ರ ಏವಂ ಮನ್ವಾನಃ ಕ್ರೀಡತಃ ಪಾಂಡವೇಯಾನ್ ತಥಾರ್ಥ ರಾಷ್ಟ್ರಾನ್ ಪುರಬಾಹ್ಯತೋಖ್ಯತ್. ಪದಚ್ಛೇದ. ಪ್ರತಿಗ್ರಹಾತ್ ವಿನಿವೃತ್ತಸ್ಯ ಚ ಅರ್ಥಃ ಸ್ಯಾತ್ ಶಿಷ್ಯೇಭ್ಯಃ ಕೌರವೇಭ್ಯಃ ಮಮ ಅತ್ರ ಏವಂ ಮನ್ವಾನಃ ಕ್ರೀಡತಃ ಪಾಂಡವೇಯಾನ್ ಸಧಾರ್ಥ ರಾಷ್ಟ್ರಾನ್ ಪುರಬಾಹ್ಯತಃ ಅಖ್ಯತ್. ಸರಿ, ಇನ್ನೊಬ್ಬರ ಹತ್ರ ಹೋದ್ರು. ಈಗ ದೃಪದನ ಹತ್ತಿರ ಏನು ಸಿಗ್ಲಿಲ್ಲ. ಸರಿ, ಇನ್ನೊಬ್ರ ಹತ್ರ ಹೋಗೋಣ ಅಂತ ಹೇಳಿದ್ರೆ ಮತ್ತೆ ಇನ್ನೊಬ್ರ ಹತ್ರ ಹೋಗಿ ಇಸ್ಕೊಂಡ್ರು ಕೂಡ ಮತ್ತೆ ಪ್ರತಿಗ್ರಹವನ್ನು ಮುರಿದ ರೀತಿಯಾಗಿ ಆಗುತ್ತೆ. ನೋಡಿ, ಅವರ ನಿಷ್ಠೆ ಯಾವ ರೀತಿ ಇತ್ತು ಅಂದ್ರೆ,
ಏನೇ ಕಷ್ಟ ಬಂದ್ರು ಕೂಡ ಅಪ್ರತಿಗ್ರಹ ನಿಯಮವನ್ನ ಮುರಿಬಾರದು ಅಂತ, ಇನ್ನೊಬ್ಬರ ಹತ್ರ ಇಸ್ಕೊಳ್ಬಾರದು ಅಂತ. ಹಾಗಾಗಿ ಏನ್ ಮಾಡಿದ್ರೆ, ಪ್ರತಿಗ್ರಹಾತ್ ವಿನಿವೃತ್ತಸ್ಯ, ಪ್ರತಿಗ್ರಹವನ್ನು ನಾನೇನ್ ಮಾಡಿದ್ದೇನೆ, ವಿನಿವೃತ್ತಸ್ಯ, ಅದನ್ನ ಪೂರ್ತಿ, ಬರೀ ನಿವೃತ್ತಿ ಅಲ್ಲ, ವಿನಿವೃತ್ತ, ಪ್ರತಿಗ್ರಹವನ್ನು ಮಾಡಲೇಬಾರದು ಅಂತ ನಾನು ಅದರಿಂದಾಗಿ ಹಿಂದೆ ಬಂದು ಬಿಟ್ಟಿದ್ದೇನೆ. ಹಾಗಾಗಿ ನಾನೇನ್ ಮಾಡ್ಬೇಕೀಗ, ನನಗೇನಾದ್ರೂ ಬೇಕು, ಅದನ್ನ ಇನ್ನೊಬ್ಬರಿಂದ ತೆಗೆದುಕೊಂಡ್ರೆ ಪ್ರತಿಗ್ರಹ ಮಾಡಿದ ರೀತಿಗೆ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಶಿಷ್ಯೇಭ್ಯ ಕೌರವೇಭ್ಯ ಮಾತ್ರ, ಕೌರವರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ಕೊಳ್ಳೋಣ. ಸೊ ಶಿಷ್ಯರಿಂದಾಗಿ ಸಂಪತ್ತನ್ನು ಸ್ವೀಕಾರ ಮಾಡಿದ್ರೆ ಅದು ಪ್ರತಿಗ್ರಹ ಮಾಡಿದ ರೀತಿ ಅಲ್ಲ. ಯಾಕೆಂದ್ರೆ ಹಿಂದೆ ನಾವು ನೋಡಿದಂತೆ ಶಿಷ್ಯರ ಸೊತ್ತು ಅದು ಗುರುಗಳ ಸೊತ್ತೇ ಇದ್ದಂತೆ. ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ಈ ರೀತಿಯಾಗಿ ಯೋಚನೆ ಮಾಡಿದಂತಹ ದ್ರೋಣಾಚಾರ್ಯರು, ಏವಂ ಮನ್ವಾನಃ, ಮನ್ವಾನ ಅಂದ್ರೆ ವಿಚಾರ ಮಾಡಿದಂತಹ ದ್ರೋಣಾಚಾರ್ಯರು, ಪುರಬಾಹ್ಯತಃ, ನಗರದ ಹೊರಭಾಗದಲ್ಲಿ, ಅರ್ಥಾತ್ ಹಸ್ತಿನಾವತಿಯ ಹೊರಭಾಗದಲ್ಲಿ ಆಟ ಆಡ್ತಾ ಇದ್ರು. ಕ್ರೀಡತಃ, ಯಾರ್ಯಾರು, ಸಧಾರ್ತರಾಷ್ಟ್ರಾನ್ ಪಾಂಡವೇಯನ್, ಧೃತರಾಷ್ಟ್ರನ ಮಕ್ಕಳು ಕೌರವರು ಮತ್ತು ಪಾಂಡವರು ಎಲ್ಲರೂ ಕೂಡ ಆಡ್ತಾ ಇದ್ರು. ಅವರನ್ನ ಅಖ್ಯತ್, ಅಖ್ಯತ್ ಅಂದ್ರೆ ನೋಡಿದರು ಅಂತ. ಇದೊಂದು ಸ್ವಲ್ಪ ಅಪ್ರಸಿದ್ಧವಾದಂತಹ ಧಾತು, ಅಂದ್ರೆ ಇದನ್ನ ಅಷ್ಟು ಇತ್ತೀಚಿನ ಒಂದು ಸಂಸ್ಕೃತ ಭಾಷೆಯಲ್ಲಿ ಅಷ್ಟು ಉಪಯೋಗ ಮಾಡೋದಿಲ್ಲ ಅಖ್ಯತ್ ಅಂತ. ಅದು ಚಕ್ಷಿಂಗ್ ದರ್ಶನೆ ಅಂತ ಧಾತು, ಅದರಿಂದ ನಿಷ್ಪನ್ನವಾದಂತಹ ಒಂದು ರೂಪ. ಒಟ್ಟಿನಲ್ಲಿ ಆದದ್ದಿಷ್ಟು, ಅಲ್ಲಿ ಅವಮಾನ ಆಯಿತು, ದ್ರುಪದನಿಗೆ ತಕ್ಕ ಪಾಠ ಕಲಿಸಬೇಕು, ಅದಕ್ಕೊಂದಿಷ್ಟು ಬಲ ಬೇಕು, ಸಂಪತ್ತು ಬೇಕು, ಎಲ್ಲವೂ ಬೇಕು. ಅದನ್ನು ಇನ್ನೊಬ್ಬರಿಂದಾಗಿ ಸ್ವೀಕಾರ ಮಾಡಿದರೆ ಮತ್ತೆ ನನ್ನ ಪ್ರತಿಗ್ರಹ ನಿಯಮಕ್ಕೆ ಭಂಗ ಬರುತ್ತೆ. ಹಾಗಾಗಿ ಶಿಷ್ಯರ ಮೂಲಕ ಸ್ವೀಕಾರ ಮಾಡಬೇಕು. ಅಂತಹ ಒಳ್ಳೆ ಶಿಷ್ಯರು ಅಂತಂದ್ರೆ ಕೌರವರು, ಪಾಂಡವರು, ಎಲ್ಲರೂ ಕೂಡ ಕೌರವರು ಅಂದ್ರೆ ಪಾಂಡವರು ಅಂತಾನೆ. ಹಾಗಾಗಿ ಅವರ ಹತ್ತಿರದಿಂದಾಗಿ ಸ್ವೀಕಾರ ಮಾಡಬೇಕು ಅಂತ ಅವ್ರ ಹತ್ತಿರ ಹೊರಡ್ತಾ ಇದ್ದ. ಹೊರಡುವಾಗ ಒಂದು ಸಂದರ್ಭ, ಅದು ಪರಮಾತ್ಮ ಸೃಷ್ಟಿ ಮಾಡಿದಂತಹ ಸಂದರ್ಭ. ಅಲ್ಲಿ ಎಲ್ಲ ಕೌರವರು ಮತ್ತು ಪಾಂಡವರು ನಗರದ ಹೊರಭಾಗದಲ್ಲಿ ಆಟ ಆಡ್ತಾ ಇದ್ರು. ಅಂತಹ ಕೌರವರು ಮತ್ತು ಪಾಂಡವರನ್ನ ದ್ರೋಣಾಚಾರ್ಯರು ಅಖ್ಯತ್, ನೋಡಿದರು. ಏನಾಯ್ತು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ವಿಕ್ರೀಡತಃ ಧರ್ಮಸೂನೋ ತದೈವ ಸಹಾಂಗುಲೀಯೇನ ಚ ಕಂದುಕೋಪತತ್. ಕೂಪೇ ನಶೇಕುಃ ಸಹಿತಾಃ ಕುಮಾರಾಃ ಉದ್ಧರ್ತುಮೇನಂ ಪವನಾತ್ಮಜೋ ವದತ್. ತಚ್ಛೇದ ವಿಕ್ರೀಡತಃ ಧರ್ಮಸೂನೋಃ ತದಾ ಏವ ಸಹಾಂಗುಲೀಯೇನ ಚ ಕಂದುಕಃ ಅಪತತ್. ಕೂಪೇ ನ ಶೇಕುಃ ಸಹಿತಾಃ ಕುಮಾರಾಃ ಉದ್ಧರ್ತುಂ ಏನಂ ಪವನಾತ್ಮಜಃ ಅವದತ್. ಎಲ್ಲ ಪಾಂಡವರು ಕೌರವರು ಸೇರ್ಕೊಂಡು ಆಟ ಆಡ್ತಾ ಇದ್ರು, ಚೆಂಡಿನ ಆಟ. ಆಟ ಆಡ್ಬೇಕಾದ್ರೆ ಏನಾಯ್ತು, ವಿಕ್ರೀಡತಃ, ಆಟ ಆಡ್ಬೇಕಾದ್ರೆ ಧರ್ಮಸೂನುವಿನ ಅಂಗುಲೀಯಕ, ಧರ್ಮಸೂನು ಅಂದ್ರೆ ಧರ್ಮನ ಮಗ, ಅಂದ್ರೆ ಯುಧಿಷ್ಠಿರನ ಒಂದು ಚೆಂಡು ಬಾವಿಗೆ ಬಿದ್ದ್ಬಿಡ್ತು. ಬರೀ ಚೆಂಡು ಬಾವಿಗೆ ಬಿದ್ದಿದ್ರೆ ಅಷ್ಟೇನು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಆದರೆ ಸಹ ಅಂಗುಲೀಯೇನ, ಅಂಗುಲಿ ಅಂತಂದ್ರೆ ಬೆರಳು, ಅಂಗುಲೀಯ ಅಂತಂದ್ರೆ ಉಗುರಿಗೆ, ಬೆರಳಿಗೆ ಸಂಬಂಧಪಟ್ಟಿದ್ದು, ಅರ್ಥಾತ್ ಉಂಗುರ. ಅದು ಕೂಡ ಸಾಮಾನ್ಯ ಉಂಗುರ ಅಲ್ಲ, ಮುಂದೆ ಅದನ್ನ ಹೇಳ್ತಾರೆ ರಾಜ ಮುದ್ರಿಕೆ ಅಂತೆ. ಅದು ಯುಧಿಷ್ಠಿರನ ರಾಜ ಮುದ್ರಿಕೆ ಇರುವಂತಹ ಉಂಗುರ ಬಾವಿಗೆ ಬಿದ್ದ್ಬಿಡ್ತು. ಹೀಗೆ ಉಂಗುರ ಮತ್ತು ಕಂದುಕ, ಬಾಲು ಮತ್ತು ಅಂಗುಲೀಯಕ, ರಾಜಮುದ್ರಿಕೆ ಇರುವಂತಹ ಉಂಗುರ, ಆ ಧರ್ಮರಾಜನ ಉಂಗುರ ಬಾವಿಗೆ ಬಿದ್ದ್ಬಿಡ್ತು. ಸರಿ, ಎತ್ತೋಣ ಅಂತ ಅನ್ಕೊಂಡ್ರೆ ಕೂಪೆ ನಶೇಕುಹು ಸಹಿತಾಹ ಕುಮಾರಾಹ, ಎಲ್ಲ ರಾಜಕುಮಾರರು ಸಹಿತಾಹ ಸೇರಿಕೊಂಡ್ರು ಕೂಡ ಏನ್ ಮಾಡ್ಲಿಲ್ಲ, ಉದ್ಧರ್ತುಂ, ಉದ್ಧರ್ತುಂ ಅಂದ್ರೆ ಮೇಲೆತ್ಲಿಕ್ಕೆ ಅವರೆಲ್ಲರೂ ಕೂಡ
ನಶೇಕುಹು ಸಮರ್ಥರಾಗಲಿಲ್ಲ. ಎಲ್ಲರೂ ಪಾಂಡವರು ಕೌರವರು ಎಲ್ಲರೂ ಕೂಡ ಸೇರಿಕೊಂಡು ಎಷ್ಟು ಪ್ರಯತ್ನ ಪಟ್ಟರು ಅದನ್ನ ಮೇಲೆತ್ತಬೇಕು ಅಂತ, ಬಾವಿಯಿಂದಾಗಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಎತ್ತಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಪವನಾತ್ಮಜ ಅವದತ್. ಪವನಾತ್ಮಜ ಅಂದ್ರೆ ಭೀಮಸೇನ ದೇವರು ಒಂದು ಮಾತನ್ನ ಹೇಳಿದರು. ಹೀಗೆ ಎಲ್ಲರೂ ಕೂಡ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಆಟ ಆಡ್ಬೇಕಾದ್ರೆ ಏನೋ ಮಿಸ್ ಆಗಿ ಚೆಂಡು ಜೊತೆಗೆ ಧರ್ಮರಾಜನ ರಾಜಮುದ್ರಿಕೆ ಇರುವಂತಹ ಉಂಗುರ ಬಾವಿಗೆ ಬಿತ್ತು. ಅದನ್ನ ಮೇಲೆತ್ತಲಿಕ್ಕೆ ಯಾರಿಗೂ ಸಾಮರ್ಥ್ಯ ಆಗಲಿಲ್ಲ. ಆವಾಗ ಭೀಮಸೇನ ದೇವರು ಒಂದು ಮಾತನ್ನ ಹೇಳಿದರು. ಏನು? ನಿಷ್ಪತ್ಯ ಚೋಧೃತ್ಯ ಸಮುತ್ಪತಿಷ್ಯೆ ಕೂಪಾತ್ ಅಮುಷ್ಮಾತ್ ಭೃಶನೀಚಾದಪಿ ಸ್ಮ. ಸಕಂದುಕಾಂ ಮುದ್ರಿಕಾಂ ಪಶ್ಯತಾದ್ಯ ಸರ್ವೇ ಕುಮಾರಾಃ ಇತಿ ವೀರ್ಯ ಸಂಶಯಾತ್. ಪದಚ್ಛೇದ. ನಿಷ್ಪತ್ಯ ಚ ಉದ್ಧೃತ್ಯ ಸಮುತ್ಪತಿಷ್ಯೆ ಕೂಪಾತ್ ಅಮುಷ್ಮಾತ್ ಭೃಶನೀಚಾತ್ ಅಪಿ ಸ್ಮ. ಸಕಂದುಕಾಂ ಮುದ್ರಿಕಾಂ ಪಶ್ಯತ ಅದ್ಯ ಸರ್ವೇ ಕುಮಾರಾಃ ಇತಿ ವೀರ್ಯ ಸಂಶಯ. ಭೀಮ ಒಂದು ಮಾತನ್ನ ಹೇಳಿದ. ಕುಮಾರಾಹ ಮಕ್ಕಳೇ, ಕುಮಾರರೇ, ರಾಜಕುಮಾರರೇ, ಇದೆಲ್ಲ ಕೂಡ ನೋಡಿ ನಾನೇನ್ ಮಾಡ್ತೇನೆ, ವೀರ್ಯ ಸಂಶಯ, ನನ್ನ ಪರಾಕ್ರಮವನ್ನ ಉಪಯೋಗಿಸಿಕೊಂಡು ನಾನೇನ್ ಮಾಡ್ತೇನೆ, ನಿಷ್ಪತ್ಯ ಈ ಭೂಮಿ ಬಾವಿಯಲ್ಲಿ ಮುಳುಗ್ತೇನೆ. ಮುಳುಗಿ ಏನ್ ಮಾಡ್ತೇನೆ, ಉದ್ಧೃತ್ಯ ಆ ಉಂಗುರವನ್ನ ಮತ್ತು ಚೆಂಡನ್ನ ಮೇಲೆ ಎತ್ತೇನೆ. ಹೀಗೆ ಸಮುತ್ಪತಿಶಿ ಎತ್ತಿಕೊಂಡು ಬರ್ತೇನೆ. ಎಂತಹದ್ದು ಈ ಬಾವಿ? ಭೃಶ ನೀಚಾತ್. ಭೃಶ ಅಂದ್ರೆ ತುಂಬಾ, ನೀಚ ಅಂದ್ರೆ ಕೆಳಗೆ, ಅಂದ್ರೆ ಭೃಶ ನೀಚ ಅಂದ್ರೆ ತುಂಬಾ ಆಳ ಇರುವಂತಹ ಬಾವಿ. ಹೀಗೆ ಆ ತುಂಬಾ ಆಳ ಇರುವಂತಹ ಈ ಕೂಪದಿಂದ, ಬಾವಿಯಿಂದಾಗಿ ನಾನೇನ್ ಮಾಡ್ತೇನೆ, ಬಾವಿಯಲ್ಲಿ ನಿಷ್ಪತ್ಯ ಮುಳುಗಿ ಆ ಒಳಗಡೆ ಇರುವಂತಹ ಉಂಗುರ ಮತ್ತು ಚೆಂಡನ್ನ ಉದ್ಧೃತ್ಯ ಎತ್ತಿ ಸಮುತ್ಪತಿಶೆ ಮೇಲೆದ್ದು ಬರ್ತೇನೆ. ಸಕಂದುಕ ಮುದ್ರಿಕಾಂ, ನೀವೇನ್ ಮಾಡ್ತೀರಿ ಮೇಲ್ ಬಂದ ತಕ್ಷಣ ಸಕಂದುಕ ಅಂದ್ರೆ ಬಾಲ್ ಮತ್ತು ಮುದ್ರಿಕಾ ಆ ರಾಜಮುದ್ರಿಕೆಯನ್ನ ನೀವೆಲ್ಲರೂ ಕೂಡ ಪಶ್ಚಾತ ನೋಡೇ ನೋಡ್ತೀರಿ. ಎರಡು ಕೂಡ ಮುಳುಗ್ ಹೋಗ್ಬಿಟ್ಟಿದ್ದು. ಇವತ್ತು ನೀವು ಆ ಮುದ್ರಿಕೆಯನ್ನ ಮತ್ತು ಚೆಂಡನ್ನ ನೋಡ್ತೀರಿ. ಹಾಗಾಗಿ ನಾನು ಎತ್ಕೊಂಡು ಬರ್ತೀನಿ, ನೀವೆಲ್ಲ ನೋಡ್ರಿ ಎಂಬುದಾಗಿ ಆ ಒಂದು ತನ್ನ ಪರಾಕ್ರಮದ ಮೇಲಿನ ಒಂದು ನಂಬಿಕೆಯಿಂದಾಗಿ ಭೀಮಸೇನ ದೇವರು ಆ ಮಾತನ್ನ ಹೇಳಿದರು. ನೀವೇನೂ ಚಿಂತೆ ಮಾಡಬೇಡಿ, ನಾನು ಈಗ್ಲೇನೆ ಆ ಬಾವಿಗೆ ಹಾರ್ತೇನೆ, ಮುಳುಗ್ತೇನೆ, ಚೆಂಡು ಮತ್ತು ಉಂಗುರವನ್ನ ತೆಗೆದುಕೊಂಡು ಮೇಲಕ್ಕೆದ್ದು ಬರ್ತೇನೆ ಎಂಬುದಾಗಿ ಭೀಮಸೇನ ದೇವರು ಆ ಎಲ್ಲ ಬಾಲಕರ ಮಧ್ಯದಲ್ಲಿ ಒಂದು ಧೈರ್ಯದ ಮಾತನ್ನ ಹೇಳಿದರು. ಮುಂದೆ ತದಾ ಕುಮಾರಾನ್ ಅವದತ್ಸ ವಿಪ್ರಃ ಧಿಗಸ್ತ್ರ ಬಾಹ್ಯಾಂ ಭವತಾಂ ಪ್ರವೃತ್ತಿಂ. ಜಾತಾಃ ಕುಲೇ ಭರತಾನಾಂ ನ ವಿತ್ತ ದಿವ್ಯಾನಿ ಚಾಸ್ತ್ರಾಣಿ
ಸುರಾರ್ಚಿತಾನಿ. ಒಂದು ನಿಮಿಷ. ಪದಚ್ಛೇದ. ತದಾ ಕುಮಾರಾನ್ ಅವದತ್ ಸಹ ವಿಪ್ರಃ ಧಿಕ್ ಅಸ್ತ್ರವಾಹ್ಯಾಂ ಭವತಾಂ ಪ್ರವೃತ್ತಿಂ ಜಾತಾಃ ಕುಲೆ ಭರತಾನಾಂ ನ ವಿತ್ತ ದಿವ್ಯಾನಿ ಚ ಅಸ್ತ್ರಾಣಿ ಸುರಾರ್ಚಿತಾನಿ. ಎಲ್ಲರೂ ಕೂಡ ರಾಜಕುಮಾರ ಹೇಳ್ತಾ ಇದ್ದಾರೆ, ಈ ರೀತಿ ಭೀಮಸೇನ ದೇವರು ಹೇಳಿದ್ರು, ನಾನು ಹೋಗಿ ಮುಳುಗ್ತೇನೆ, ಎತ್ಕೊಂಡು ಬರ್ತೇನೆ ಅಂತ. ಆವಾಗ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಇದಕ್ಕೆ ಧಿಕ್ಕಾರ ಇರಲಿ ಅಂತ, ನಿಮ್ಮ ಈ ಪ್ರವೃತ್ತಿಗೆ, ಈ ಕೆಲಸಕ್ಕೆ ಧಿಕ್ಕಾರ ಇರಲಿ ಅಂತ. ಯಾಕೆ ಅಂತಂದ್ರೆ, ಇಂಥವ್ರು ನೀವೆಲ್ಲರೂ ಕೂಡ ಆ ಜಾತಾಹ ಕುಲೆ ಭರತಾನಂ, ಭರತರ ವಂಶದಲ್ಲಿ ಹುಟ್ಟಿದಂಥವ್ರು ನೀವೆಲ್ಲ, ದೊಡ್ಡ ದೊಡ್ಡ ರಾಜಕುಮಾರರ ವಂಶದಲ್ಲಿ ಬಂದಂಥವ್ರು ನೀವು. ಇಂತಹ ರಾಜಕುಮಾರರಾದಂತಹ ನೀವು ಅಸ್ತ್ರವಾಹ್ಯಾಂ ಪ್ರವೃತ್ತಿಂ, ನೀವೇನೊಂದು ದೊಡ್ಡ ಒಂದು ಬೇರೆ ಕೆಲಸ ಮಾಡಿದ್ರು ಕೂಡ ಅದನ್ನು ಅಸ್ತ್ರದ ಮೂಲಕ ಮಾಡ್ಬೇಕು ನೀವು. ಯಾಕಂದ್ರೆ ನೀವ್ಯಾರೋ ಸಾಮಾನ್ಯ ಹಾದಿಯಲ್ಲಿ ಆಟ ಆಡುವಂತಹ ಸಾಮಾನ್ಯ ಹುಡುಗರಲ್ಲ, ದೊಡ್ಡ ರಾಜಕುಮಾರರ ವಂಶದಲ್ಲಿ ಬಂದಂತಹವರು, ಹಸ್ತಿನಾವತಿಯ ಮುಂದಿನ ದೊರೆಗಳು. ಇಂತಹ ದೊರೆಗಳಾದಂತಹ ನೀವು ಬಾವಿಗೊಂದು ಚೆಂಡು ಬಿದ್ದಿದೆ, ಉಗ್ರ ಬಿದ್ದಿದೆ ತಕ್ಷಣ ಮುಳುಗಿ ತೆಗೆದುಕೊಂಡು ಬರ್ತೀನಿ ಅಂತ ಯಾರೋ ಆಟ ಆಡೋ ಹುಡುಗರ ತರ ಹೇಳ್ತಿದ್ರಲ್ಲ, ಇದು ಸರಿಯಲ್ಲ. ಇದಕ್ಕೆ ಧಿಕ್ಕಾರ ಇರಲಿ ಅಂತ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ. ದಿಗಸ್ತ್ರವಾಹ್ಯಾಂ ಭವತಾಂ ಪ್ರವೃತ್ತಿಂ, ನಿನ್ನ ಪ್ರವೃತ್ತಿಯೇ ಸರಿ ಇಲ್ಲ, ಇದು ಮುಳುಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನ್ ಮಾಡಬೇಕು, ಏನಾದ್ರು ಆದರೆ ಅಸ್ತ್ರದ ಮೂಲಕ ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು. ಆದರೆ ಅಸ್ತ್ರ ಬಾಹ್ಯ, ಅಸ್ತ್ರವನ್ನು ಬಿಟ್ಟು ಬೇರೆ ಏನೋ ಮುಳುಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀರಿ, ಇದು ನಿಮಗೆ ಧಿಕ್ಕಾರ ಇರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜಾತಾಕುಲೆ ಭರತಾನಾಂ ನವಿತ್ತ, ನಿಮ್ಗೇನ್ ಗೊತ್ತಿಲ್ಲ, ಅಸ್ತ್ರಗಳೇ ಗೊತ್ತಿಲ್ಲ. ಶಾಸ್ತ್ರಾಣಿ ಸುರಾರ್ಚಿತಾನಿ, ಎಂತಹ ಅಸ್ತ್ರಗಳು, ಅಸ್ತ್ರಗಳೇನು ಸಾಮಾನ್ಯವಾದದ್ದಲ್ಲ. ಅಸ್ತ್ರಾಣಿಚ ಸುರಾರ್ಚಿತಾನಿ, ದೇವಾನು ದೇವತೆಗಳು ಕೂಡ ಪೂಜೆ ಮಾಡುವಂಥದ್ದು ಆ ಅಸ್ತ್ರಗಳು. ಅಂತಹ ನೀವು ಇಷ್ಟು ದೊಡ್ಡ ರಾಜವಂಶದಲ್ಲಿ ಹುಟ್ಟಿ ಅಸ್ತ್ರಗಳನ್ನೇ ತಿಳಿದಿಲ್ಲ, ನಿಮಗೆ ಧಿಕ್ಕಾರ ಎಂಬುದಾಗಿ ಆ ಹುಡುಗರ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುವಂತಹ ಮಾತನ್ನ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ. ಹೀಗೆ ದ್ರೋಣಾಚಾರ್ಯರು ಬಂದ್ರು, ಅದೇ ಟೈಮಿಗೆ ಕರೆಕ್ಟ್ ಆಗಿ ಉಂಗುರ ಮತ್ತು ಚೆಂಡು ಬಾವಿಯಲ್ಲಿ ಬಿತ್ತು. ಆವಾಗ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು, ತೆಗಿಲಿಕ್ಕೆ ಆಗ್ಲಿಲ್ಲ. ಆವಾಗ ಭೀಮಸೇನ ದೇವರು ಈ ಮಾತನ್ನ ಹೇಳಿದರು. ಆವಾಗ ಸರಿಯಾಗಿ ದ್ರೋಣಾಚಾರ್ಯರು ಈ ಮಾತನ್ನ ಹೇಳಿದ್ರು, ನಾನು ನಿಮ್ಮ ಈ ಒಂದು ಪ್ರವೃತ್ತಿಗೆ ಧಿಕ್ಕಾರ, ನೀವೆಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜಕುಮಾರರು, ಬಾವಿಗೆ ಇಳಿದು ತೆಗೆದುಕೊಂಡು ಬರ್ತೀನಿ ಅಂತ ಬೇರೆ ಯಾವ್ದೋ ಹುಡುಗರ ತರ ಹೇಳ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಅಸ್ತ್ರವನ್ನು ತಿಳಿಯಬೇಕು, ನಿಮಗೆ ಧಿಕ್ಕಾರ ಇರಲಿ ಎಂಬುದಾಗಿ ದ್ರೋಣಾಚಾರ್ಯರು ಈ ಮಾತನ್ನ ಹೇಳಿದರು. ಮುಂದೆ ಇತೀರಿತ ಅಸ್ತ್ರವಿದಂ ಕುಮಾರಾಹ ವಿಜ್ಞಾಯ ವಿಪ್ರಂ ಸುರಪೂಜ್ಯ ಪೌತ್ರಂ. ಸಂಪ್ರಾರ್ಥಯಾಮಾಸುಃ. ಅಥೋಧೃತಿಂ ಪ್ರತಿ ಪ್ರಧಾನ ಮುದ್ರಾ ಯುತ ಕಂದುಕಸ್ಯ. ಪದಚ್ಛೇದ. ಇತಿ ಈರಿತಾಃ ಅಸ್ತ್ರವಿದಂ ಕುಮಾರಾಃ ವಿಜ್ಞಾಯ ವಿಪ್ರಂ ಸುರಪೂಜ್ಯ ಪೌತ್ರಂ ಸಂಪ್ರಾರ್ಥಯಾಮಾಸುಃ ಅಥ ಉದ್ಧೃತಿಂ ಪ್ರತಿ ಪ್ರಧಾನ ಮುದ್ರಾಯುತ ಕಂದುಕಸ್ಯ. ಈ ರೀತಿಯಾಗಿ ದ್ರೋಣಾಚಾರ್ಯ ಹೇಳಿದಾಗ ಅವ್ರಿಗೇನು ಬೇಜಾರಾಗ್ಲಿಲ್ಲ, ಯಾರಿಗೆ, ರಾಜಕುಮಾರರಿಗೆ. ಅವ್ರಿಗೇನ್ ಅನ್ಸ್ತು, ಓಹೋ, ಬಂದಂಥವ್ನು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ,
ಸಾಮಾನ್ಯ ಬ್ರಾಹ್ಮಣ ಅಲ್ಲ, ವಿಪ್ರ ಅಲ್ಲ, ಅವನೊಬ್ಬ ಎಂಥವನು ಅಸ್ತ್ರವಿದಂ, ಇವನೊಬ್ಬ ಮಹಾ ಅಸ್ತ್ರಜ್ಞಾನಿ ಆಗಿರಬೇಕು. ಅಸ್ತ್ರಜ್ಞಾನಿ ಆಗಿದ್ರೆ ಸಾಮಾನ್ಯ ಒಬ್ಬ ಬ್ರಾಹ್ಮಣನಾಗಿದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಹಾಗಾಗಿ ಇವನು ಕೇವಲ ಬ್ರಾಹ್ಮಣನಲ್ಲ, ದೊಡ್ಡ ಅಸ್ತ್ರಜ್ಞಾನಿ ಆಗಿದ್ದಾನೆ. ಹೀಗೆ ವಿಜ್ಞಾಯ ತಿಳಿದರು. ಯಾರವನು? ಸುರಪೂಜ್ಯ ಪೌತ್ರ. ಆಚಾರ್ಯರು ಇಲ್ಲಿ ನೇರವಾಗಿ ಅವನನ್ನ ದ್ರೋಣಾಚಾರ್ಯರು ಅಂತ ಕರೀಲಿಲ್ಲ, ಮತ್ತೆ ಅಂತ ಕರೆದ್ರು ಸುರಪೂಜ್ಯ ಪೌತ್ರ. ಸುರ ಅಂದ್ರೆ ದೇವತೆಗಳು, ಪೂಜ್ಯ ಅಂದ್ರೆ ಪೂಜಿಸುವಂಥವ್ರು. ದೇವತೆಗಳು ಪೂಜಿಸುವಂತಹ ವ್ಯಕ್ತಿ ಅಂದ್ರೆ ಯಾರು? ಬೃಹಸ್ಪತಿ ಆಚಾರ್ಯರು. ಯಾಕಂದ್ರೆ ಅವರು ದೇವತೆಗಳ ಗುರುಗಳು, ಹಾಗಾಗಿ ದೇವತೆಗಳು ಕೂಡ ಅವರನ್ನ ಪೂಜಿಸ್ತಾರೆ. ಆ ಸುರಪೂಜ್ಯ ಪೌತ್ರ, ಅವರ ಮೊಮ್ಮಗ ಅಂದ್ರೆ ಬೃಹಸ್ಪತಿ ಆಚಾರ್ಯರು ಸುರಪೂಜ್ಯರು, ಅವರ ಮಗ ಭರದ್ವಾಜರು, ಅವರ ಮಗ ದ್ರೋಣಾಚಾರ್ಯರು. ಹಾಗಾಗಿ ಸುರಪೂಜ್ಯ ಪೌತ್ರ, ಸುರಪೂಜ್ಯರಾದಂತಹ ಬೃಹಸ್ಪತ್ಯಾಚಾರ್ಯರ ಮೊಮ್ಮಗ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಮೂಲತಃ ಬೃಹಸ್ಪತಿ ಅಂಶರೇ. ಹಾಗಾಗಿ ಒಟ್ಟಿನಲ್ಲಿ ಅಂಥವರ ಪೌತ್ರ, ಸುರಪೂಜ್ಯ ಪೌತ್ರ. ಅಂತಹ ಯಾರನ್ನ? ದ್ರೋಣಾಚಾರ್ಯರನ್ನ ಇವರೊಬ್ಬ ಬರೀ ಬ್ರಾಹ್ಮಣರಲ್ಲ, ಅಸ್ತ್ರವಿದಂ ವಿಪ್ರಂ ವಿಜ್ಞಾಯ, ಅಸ್ತ್ರಜ್ಞಾನಿಯಾದಂತಹ ಬ್ರಾಹ್ಮಣರಾಗಿದ್ದಾರೆ ಎಂಬುದಾಗಿ ಎಲ್ಲರೂ ಕೂಡ ತಿಳಿದುಕೊಂಡು ಅವರೇನ್ ಮಾಡಿದ್ರು? ಸಂಪ್ರಾರ್ಥಯಾಮಾಸು, ಅವ್ರ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ನೋಡಿ, ಏನೋ ನಾವೊಬ್ಬ ರಾಜಕುಮಾರರು ಇದು ತೆಗೆದುಕೊಡು ಹಾಗೆ ಆರ್ಡರ್ ಮಾಡಲಿಲ್ಲ, ಗೊತ್ತಾಯ್ತು ಬ್ರಾಹ್ಮಣ ಜೊತೆಗೆ ಅಸ್ತ್ರಜ್ಞಾನಿ ಅಂತ. ಹಾಗಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ರು ಅಂತ, ಎಲ್ಲ ರಾಜಕುಮಾರರು ಕೂಡ. ಏನಂತ? ಪ್ರಧಾನ ಮುದ್ರಾಯುತ ಕಂದುಕಸ್ಯ, ಪ್ರಧಾನ ಮುದ್ರೆ ಅರ್ಥಾತ್ ರಾಜಮುದ್ರಿಕೆ ಇರುವಂತಹ, ರಾಜಮುದ್ರಿಕೆ ಮತ್ತು ಜೊತೆಗೆ ಆ ಕಂದುಕವನ್ನ, ಚೆಂಡನ್ನ ಉದ್ಧತಿ ಮೇಲೆತ್ತು ಕೊಡಿ ಎಂಬುದಾಗಿ ದ್ರೋಣಾಚಾರ್ಯರ ಹತ್ತಿರ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು. ಮುಂದೆ ಸ ಚಾಶ್ವಿಷೀಕಾಭಿಃ ಅಥೋತ್ತರೋತ್ತರಂ ಸಂಪ್ರಾಸ್ಯ ದಿವ್ಯಾಸ್ತ್ರ ಬಲೇನ ಕಂದುಕಂ. ಉದ್ಧೃತ್ಯ ಮುದ್ರೋದ್ಧರಣಾರ್ಥಿನಃ, ಉದ್ಧೃತ್ಯ ಮುದ್ರೋದ್ಧರಣಾರ್ಥಿನಃ ಪುನಃ ಜಗಾದ ಭುಕ್ತಿ ಮಮ ಕಲ್ಪ್ಯತಾಮಿತಿ. ಪದಚ್ಛೇದ. ಸಹ ಚ ಆಶು ಇಶೀಕಾಭಿಃ ಅಥ ಉತ್ತರೋತ್ತರಂ ಸಂಪ್ರಾಸ್ಯ ದಿವ್ಯಾಸ್ತ್ರಬಲೇನ ಕಂದುಕಂ ಉದ್ಧೃತ್ಯ ಮುದ್ರೋದ್ಧರಣಾರ್ಥಿನಃ ಪುನಃ ಜಗಾದ ಭುಕ್ತಿ ಮಮ್ಮ ಕಲ್ಪ್ಯತಾಂ ಇತಿ. ಪ್ರಾರ್ಥನೆ ಮಾಡಿದರು. ಸಚ ಆಶು, ತಕ್ಷಣದಲ್ಲಿ ಏನೇ ಅವರೇ ಮಾಡಿದ್ರು ದ್ರೋಣಾಚಾರ್ಯರು, ಇಶೀಕಾಭಿಹಿ, ಇಶೀಕ ಅಂತಂದ್ರೆ ಈ ದರ್ಭೆ ಅಂತ ಇರುವಂತ ಒಂದು ಹುಲ್ಲು, ಅಲ್ಲೇ ಸುತ್ತಮುತ್ತ ಹುಲ್ಲು ಬೆಳೆದಿತ್ತು, ಅದನ್ನು ಕಿತ್ತಿಕೊಂಡು ಏನ್ ಮಾಡಿದ್ರು, ಉತ್ತರೋತ್ತರಂ, ಒಂದರ ಮೇಲೆ ಒಂದಂತ ಅದು ಬಾವಿಗೆ ಹಾಕ್ತಾ ಬಂದ್ರು. ಅಂದ್ರೆ ಅದು ಬರೀ ಹುಲ್ಲಲ್ಲ, ಆ ಹುಲ್ಲಿನಲ್ಲಿ ದಿವ್ಯವಾದಂತಹ ಅಸ್ತ್ರವನ್ನ ಅಭಿಮಂತ್ರಣೆಯನ್ನು ಮಾಡಿ ಉತ್ತರೋತ್ತರ ಒಂದರ ಮೇಲೆ ಒಂದಂತ ಹುಲ್ಲನ್ನು ಎಸಿತಾ ಬಂದ್ರು. ಅದರಿಂದ ಏನಾಯ್ತು? ದಿವ್ಯಾಸ್ತ್ರ ಬಲೇನ ಕಂದುಕ ಮುದ್ಧೃತ್ಯ, ಅದ್ಭುತವಾದಂತಹ ಅಸ್ತ್ರ ಬಲದಿಂದಾಗಿ ಬಾವಿಯ ಒಳಗಡೆ ಬಿದ್ದಂತಹ ಕಂದುಕವನ್ನ, ಚೆಂಡನ್ನ ಉದ್ಧೃತ್ಯ ಮೇಲೆತ್ತಿದರು. ಚೆಂಡನ್ನ ಮಾತ್ರ ಮೇಲೆತ್ತಿದರು, ರಾಜಮುದ್ರಿಕೆಯನ್ನು ಎತ್ತಲಿಲ್ಲ. ರಾಜಮುದ್ರಿಕೆಯನ್ನ ಮುದ್ರೋದ್ಧರಣಾರ್ಥಿನ, ಆವಾಗ ಎಲ್ಲರೂ ಕೂಡ ಮುದ್ರೋದ್ಧರಣಾರ್ಥಿ, ಆ ರಾಜಮುದ್ರಿಕೆಯನ್ನು ಕೂಡ ಎತ್ತಿಬಿಡಿ, ಮೇಲಕ್ಕೆ ಎತ್ತಿಬಿಡಿ ಅಂತ ಕೇಳಿದರು. ಆವಾಗ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಇಷ್ಟು ವರ್ಷ ಅಪ್ರತಿಗ್ರಹ ವೃತ್ತಿಯನ್ನ, ಶಿಲೋಂಚ ವೃತ್ತಿಯನ್ನ ಮಾಡಿಕೊಂಡು ಬಂದಂತಹ ಶ್ರೇಷ್ಠ ಬ್ರಾಹ್ಮಣರಾದಂತಹ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಭುಕ್ತಿ ಮಮ ಕಲ್ಪ್ಯತಾಂ, ನನಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಅಂತ
ಬಾಯಿ ಬಿಟ್ಟು ಇನ್ನೊಬ್ರ ಹತ್ರ ಕೇಳ್ತಾ ಇದ್ದಾರೆ. ಜಗಾದ ಭುಕ್ತಿ ಮಮ ಕಲ್ಪತಾಮಿತಿ, ನನಗೆ ಭುಕ್ತಿಯ ವ್ಯವಸ್ಥೆಯನ್ನ, ಊಟದ ವ್ಯವಸ್ಥೆಯನ್ನು ಮಾಡಿ ನಾನ್ ನಿಮಗೆ ಉಂಗುರವನ್ನು ತೆಗೆದುಕೊಡ್ತೇನೆ ಅಂತ ಹೇಳಿದರು. ಹೀಗೆ ದ್ರೋಣಾಚಾರ್ಯರು ಚೆಂಡನ್ನು ತೆಗೆದುಕೊಟ್ರು. ಅವಾಗ ಉಂಗುರವನ್ನು ತೆಗೆದುಕೊಡಿ ಅಂತ ಕೇಳ್ತಾರೆ ಅಂತ ಗೊತ್ತಿತ್ತು ಅವರಿಗೆ, ಯಾರಿಗೆ, ದ್ರೋಣಾಚಾರ್ಯರಿಗೆ. ಹಾಗಾಗಿ ತೆಗೆದುಕೊಡ್ಲಿಲ್ಲ ಅವರು. ತೆಗೆದುಕೊಡಿ ಅಂತ ಕೇಳಿದಾಗ ಒಂದು ಕಂಡೀಷನ್ ಹಾಕಿದ್ರು, ನನಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಅಂತ. ಆ ರೀತಿ ಹೇಳಿದಾಗ ಸರಿ, ಆ ರೀತಿಯಾಗಿ ಕಂಡೀಷನ್ ಅನ್ನ ಹಾಕಿದ್ರು. ಮುಂದೆ ಯಥೇಷ್ಟ ವಿತ್ತಾಶನ ಪಾನಮಸ್ಯ ಧರ್ಮಾತ್ಮಜಃ ಪ್ರತಿಜಜ್ಞೆ ಸುಶೀಘ್ರಂ. ತಥೈವ ತೇನೋದ್ಧೃತಂ ಅಂಗುಲೀಯಂ ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತೋನು. ಪದಚ್ಛೇದ. ಯಥೇಷ್ಟ ವಿತ್ತಾಶನಪಾನಂ ಅಸ್ಯ ಧರ್ಮಾತ್ಮಜಃ ಪ್ರತಿಜಜ್ಞೆ ಶೀಘ್ರಂ ತಥಾ ಏವ ತೇನ ಉದ್ಧೃತಂ ಅಂಗುಲೀಯಂ ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತಃ ಅನು. ಸರಿ, ಉಂಗುರ ಬಿದ್ದಿದ್ಯಾರ್ದು? ಯುಧಿಷ್ಠಿರಂದು. ಹಾಗಾಗಿ ಯಥೇಷ್ಟ ವಿತ್ತಾಶನ ಪಾನಂ, ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ. ಯಥೇಷ್ಟ ಕುಡಿಯೋದು ಮಾತ್ರ ಅಲ್ಲ, ವಿತ್ತ ಸಂಪತ್ತು, ನಿಮಗೆ ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ಊಟ, ಬೇಕಾದಷ್ಟು ಪಾನ, ಎಲ್ಲದರ ವ್ಯವಸ್ಥೆಯನ್ನು ಕೂಡ ನಾನು ನಿಮಗೆ ಮಾಡ್ತೇನೆ. ಸುಶೀಘ್ರಂ, ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೇನೆ ಹೇಳಿದಾಗ ತಥೈವ ತೇನೋಧೃತ ಅಂಗುಲೀಯಂ, ತಕ್ಷಣದಲ್ಲಿ ಆ ದ್ರೋಣಾಚಾರ್ಯರು ಕೂಡ ಮಾತು ಹೇಳಿದ ತಕ್ಷಣ ಅಂಗುಲೀಯಕವನ್ನು ಎತ್ತಿಕೊಟ್ರು. ಹೀಗೆ ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತೋನು. ತ್ರಿವರ್ಗ ಮುಖ್ಯಾತ್ಮಜ ಅಂತಂದ್ರೆ ಯುಧಿಷ್ಠಿರ. ಆಚಾರ್ಯರು ನೋಡಿ ಇಲ್ಲಿ ನೇರವಾಗಿ ಯುಧಿಷ್ಠಿರ ಅಂತ ಹೇಳಿಲ್ಲ, ತ್ರಿವರ್ಗ ಮುಖ್ಯಾತ್ಮಜ ಅಂತ ಹೇಳಿದ್ರು. ತ್ರಿವರ್ಗ ಅಂತಂದ್ರೆ ಧರ್ಮ, ಅರ್ಥ, ಕಾಮ, ಇದು ಮೂರು. ಈ ಮೂರು ಕೂಡ, ಈ ಮೂರಲ್ಲಿ ಪ್ರಧಾನವಾದದ್ದು ಯಾವುದು? ತ್ರಿವರ್ಗ ಅಂದ್ರೆ ಮೂರರ ಸಮೂಹ, ಧರ್ಮ, ಅರ್ಥ, ಕಾಮ. ಈ ಮೂರರಲ್ಲಿ ಮುಖ್ಯ ಯಾವುದು? ಧರ್ಮ. ತ್ರಿವರ್ಗ ಮುಖ್ಯ ಅಂದ್ರೆ ಧರ್ಮ. ಆ ಧರ್ಮನ ಆತ್ಮಜ ಮಗ ಯುಧಿಷ್ಠಿರ, ಯಮಧರ್ಮರಾಜನ ಮಗ. ಹೀಗೆ ಆಚಾರ್ಯರು ಈ ರೀತಿ ಹೇಳುವ ಮೂಲಕ ಧರ್ಮಾರ್ಥ ಕಾಮಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಧರ್ಮಾಚರಣೆ. ಧರ್ಮ, ಅರ್ಥ, ಕಾಮ ಎಲ್ಲವೂ ಕೂಡ ಧರ್ಮಾಚರಣೆಗೆ ಪೂರಕವಾಗಿರಬೇಕು. ನಾವು ಸಂಪಾದನೆ ಮಾಡಿದಂತಹ ಅರ್ಥವನ್ನ ಧರ್ಮಾಚರಣೆಗೋಸ್ಕರ ವಿನಿಯೋಗ ಮಾಡಬೇಕು. ಕಾಮ ಅಂದ್ರೆ ಬಯಕೆ, ಧರ್ಮಾಚರಣೆಯನ್ನು ಮಾಡಬೇಕು ಎನ್ನುವಂತಹ ಒಳ್ಳೆಯ ಕಾಮನೆ ನಮಗಿರಬೇಕು. ಹಾಗಾಗಿ ಈ ಮೂರರಲ್ಲೂ ಕೂಡ ಅತ್ಯಂತ ಪ್ರಧಾನವಾದದ್ದು ಯಾವುದು? ಧರ್ಮ. ಅಂತಹ ಧರ್ಮನ ಮಗ ಯಾರು? ಯುಧಿಷ್ಠಿರ. ಅವನ ಮಾತಿನಂತೆ ದ್ರೋಣಾಚಾರ್ಯರು ಒಳಗಡೆ ಬಿದ್ದಂತಹ ಚೆಂಡನ್ನ, ಉಂಗುರವನ್ನ ತೆಗೆದುಕೊಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ದ್ರೋಣಾಚಾರ್ಯರು ಬಂದ್ರು. ಅದೇ ಸಂದರ್ಭಕ್ಕೆ ಸರಿಯಾಗಿ ಈ ರೀತಿಯ ಸನ್ನಿವೇಶ ಅಲ್ಲಿ ಎದುರಾಗಿತ್ತು ರಾಜಕುಮಾರರಿಗೆ. ದ್ರೋಣಾಚಾರ್ಯರು ತಾವು ಅಧ್ಯಯನ ಮಾಡಿದಂತಹ ಉತ್ತಮವಾದಂತಹ ಅಸ್ತ್ರ ಜ್ಞಾನದ ಮೂಲಕ ಹುಲ್ಲು ಕಡ್ಡಿಯನ್ನು ಒಂದರ ಮೇಲೆ ಅಂತ ಎಸೆದು ಅದರಿಂದಾಗಿ ಒಳಗಡೆ ಬಿದ್ದಂತಹ ಚೆಂಡನ್ನು ತೆಗೆದರು. ಮುದ್ರಿಕೆಯನ್ನು ಕೂಡ ತೆಗೆಯಿರಿ ಎಂಬುದಾಗಿ ರಾಜಕುಮಾರರು ಹೇಳಿದಾಗ ನನಗೆ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ತಕ್ಷಣದಲ್ಲಿ ಧರ್ಮರಾಜ, ಹೆಸರಿಗೆ ತಕ್ಕಂತೆ ಧರ್ಮರಾಜ, ವಿತ್ತ, ಅಶನ, ಪಾನ, ಸಂಪತ್ತು, ಊಟ, ಪಾನ ಎಲ್ಲದರ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ, ನನಗೆ ಆ ರಾಜಮುದ್ರಿಕೆ ತೆಗೆದುಕೊಡಿ ಅಂತ ಹೇಳಿದ ತಕ್ಷಣ ಅವನ ಮಾತಿನಂತೆ ದ್ರೋಣಾಚಾರ್ಯರು ರಾಜಮುದ್ರಿಕೆಯನ್ನ ತೆಗೆದುಕೊಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಹೀಗೆ ಇಲ್ಲಿಗೆ 31 ಶ್ಲೋಕಗಳು ಮುಗಿಯುತ್ತೆ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಪಾಠ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.